ತಂದೆಯ ಕನಸಿನಂತೆ ಒಬ್ಬ ಬಡ ರೈತನ ಮಗ ಸರ್ಕಾರಿ ಕೃಷಿ ಅಧಿಕಾರಿಯಾದ ಕತೆ. ಹಾಯ್ ಹಲೋ ನಮಸ್ಕಾರ, ಲಕ್ಕಿ MD ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಷೇಕ್. ಈ ವಿಡಿಯೋದಲ್ಲಿ ಒಬ್ಬ ಬಡ ರೈತನ ಜೀವನ ಕಥೆಯನ್ನು ಹೇಳಲಾಗಿದೆ. ಒಂದು ಸಣ್ಣ ಹಳ್ಳಿಯಲ್ಲಿ ಶಿವಣ್ಣ ಎಂಬ ಬಡ ರೈತನಿದ್ದನು. ಅವನ ಜೀವನ ಸಂಪೂರ್ಣವಾಗಿ ಮಳೆಯ ಮೇಲೆ ಅವಲಂಬಿತವಾಗಿತ್ತು. ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹೊಲಕ್ಕೆ ಹೋಗುವುದು, ಸಂಜೆ ಕತ್ತಲಾಗುವವರೆಗೂ ದುಡಿಯುವುದು ಅವನ ದಿನಚರಿಯಾಗಿತ್ತು. ಆದರೆ ಅವನ ಮುಖದಲ್ಲಿ ಎಂದಿಗೂ ನಗು ಕಡಿಮೆಯಾಗಿರಲಿಲ್ಲ, ಏಕೆಂದರೆ ಅವನಿಗೆ ಒಂದು ಕನಸು ಇತ್ತು. ತನ್ನ ಮಗನನ್ನು ದೊಡ್ಡ ಕೃಷಿ ಅಧಿಕಾರಿಯಾಗಿ ಮಾಡಬೇಕು ಎಂಬುದು. ಶಿವಣ್ಣನ ಮನೆ ತುಂಬ ಚಿಕ್ಕದು. ಮಳೆಯಾದರೆ ಮನೆಯ ಮೇಲ್ಛಾವಣಿಯಲ್ಲಿ ನೀರು ಸೋರಿಕೆಯಾಗುತ್ತಿತ್ತು. ಆದರೂ ಅವನ ಮಗ ಕಾರ್ತಿಕ್ ಶಾಲೆಗೆ ಹೋಗುವುದನ್ನು ಯಾವತ್ತೂ ಸಹ ನಿಲ್ಲಿಸಲಿಲ್ಲ. ಕೆಲವೊಮ್ಮೆ ಮನೆಯಲ್ಲಿ ಊಟಕ್ಕೆ ಅಕ್ಕಿ ಇಲ್ಲದ ದಿನಗಳು ಸಹ ಬಂದವು. ಆದರೆ ಶಿವಣ್ಣ ತನ್ನ ಹೊಟ್ಟೆಯನ್ನು ಕಾಲಿಟ್ಟು ಮಗನಿಗೆ ಊಟ ಮಾಡಿಸುತ್ತಿದ್ದ. ಒಂದು ವರ್ಷ ಭಾರೀ ಬರ ಬಂತು. ಹೊಲದ ಬೆಳೆ ಸಂಪೂರ್ಣ ಹಾಳಾಯಿತು. ಸಾಲ ಕೊಟ್ಟವರು ಮನೆಗೆ ಬಂದು ಹಣ ಕೇಳಲು ಆರಂಭಿಸಿದರು. ಗ್ರಾಮದಲ್ಲಿನ ಕೆಲವರು ಇನ್ನು ಕೃಷಿ ಬಿಡು ಎಂದು ಹೇಳುತ್ತಿದ್ದರು. ಆ ರಾತ್ರಿ ಶಿವಣ್ಣ ತನ್ನ ಹೊಲದ ಮಧ್ಯದಲ್ಲಿ ಕುಳಿತು ಕಣ್ಣೀರಿಟ್ಟನು. ನನ್ನ ಮಗನ ಕನಸು ಹಾಳಾಗಬಾರದು ಎಂದು ಮನಸ್ಸಿನಲ್ಲೇ ಮಾತಾಡಿಕೊಂಡನು. ಮುಂದಿನ ದಿನ ಅವನು ಹೊಸ ನಿರ್ಧಾರ ತೆಗೆದುಕೊಂಡನು. ಹಗಲು ಹೊಲದಲ್ಲಿ ಕೆಲಸ ಮಾಡಿ, ರಾತ್ರಿ ಹತ್ತಿರದ ಪಟ್ಟಣದಲ್ಲಿ ಕೂಲಿ ಕೆಲಸ ಮಾಡಲು ಶುರು ಮಾಡಿದನು. ದಿನಗಳು ಕಷ್ಟವಾಗಿದ್ದರೂ ಅವನು ಕೈಚೆಲ್ಲಲಿಲ್ಲ. ವರ್ಷಗಳು ಕಳೆದವು. ಒಂದು ದಿನ ಕಾರ್ತಿಕ್ ದೊಡ್ಡ ಕೃಷಿ ಅಧಿಕಾರಿಯಾಗಿ ಊರಿಗೆ ಮರಳಿದನು. ಗ್ರಾಮದ ಎಲ್ಲ ಜನರು ಶಿವಣ್ಣನಿಗೆ ಗೌರವವನ್ನು ನೀಡಿದರು. ಮಗ ತಂದೆಯನ್ನು ಅಪ್ಪಿಕೊಂಡು, ಅಪ್ಪ, ನಿಮ್ಮ ಕಷ್ಟವೇ ನನ್ನ ಯಶಸ್ಸು ಎಂದನು. ಶಿವಣ್ಣ ಕಣ್ಣಿನಲ್ಲಿ ಆನಂದ ಬಾಷ್ಪ ಹರಿಯಿತು. ಆ ದಿನ ಅವನಿಗೆ ಅರಿವಾಯಿತು, ಬಡತನ ಶಾಶ್ವತ ಅಲ್ಲ, ಆದರೆ ಪರಿಶ್ರಮ ಮತ್ತು ತ್ಯಾಗ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು. ಈ ವಿಡಿಯೋದಿಂದ ತಿಳಿದು ಬರುವುದೇನೆಂದರೆ, ನಮ್ಮಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಸಹ ಯಾರೂ ಕೂಡ ಶಿಕ್ಷಣದಿಂದ ದೂರ ಆಗಬಾರದು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.